ಇನ್ನು ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಬಳಕೆ ಮಾಡಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ನಿರ್ಧಾರವನ್ನು ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ಲಾಘಿಸಿದ್ದಾರೆ. ಕಳೆದ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಇವಿಎಂನಲ್ಲಿ ಮೋಸ ಆಗಿದೆ ಅನ್ನುವ ಆರೋಪವನ್ನು ಇದೇ ಸಂದರ್ಭದಲ್ಲಿ ಮಾಡಿದರು. ನಾನು ಎಲೆಕ್ಷನಲ್ಲಿ ಸೋತಾಗಲೂ ಕೂಡ ಮತಗಳ್ಳತನ ಆಗಿತ್ತು ಅಂತ ಹೇಳಿ ಖರ್ಗೆ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಇದರ ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನೋಡ್ಕೊಂಬನ್ನಿ. ಈ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ. ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಂದಾಗ ಮೋಸ ಆಗ್ತದೆ ಅಂತ ಹೇಳಿ ಅದ್ರದ್ದು ನಾವು ಚಳವಳಿ ಮಾಡಿದ್ವಿ. ನಾವು ಚಳವಳಿ ಮಾಡಾಗ ನಾವು ಸರಿ ಇರೋದಿಲ್ಲ. ಇವ್ರು ಯಾರ ಹೇಳೋರು ಇವಿಎಂ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವು ಯಾಕೆ ವಿರುದ್ಧ ಮಾಡ್ತೀರಿ ಹಂಗಾಗಿ. ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನ ಪಂಚಾಯತ್ ಲೆವೆಲ್ನಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ, ಮುನ್ಸಿಪಾಲಿಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಇದು ಗುಡ್ ಪೇಪರ್ಗೆ ನಾವು ಈಗ ನಾಳೆನೋ ನಾಳಿದ್ದು ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಆಕ್ಟ್ ಮಾಡಿದ್ರು. ನೋಡಿ, ಒಂದು ಕಡೆ ಬ್ಯಾಲೆಟ್ ಪೇಪರನ್ನು ತರಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರ ವಿರೋಧ ಇದ್ದೇ ಇದೆ. ಆದರೂ ಕೂಡ ಕಾಂಗ್ರೆಸ್ ನಾಯಕರ ವಾದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗಿತ್ತು. ಇದೇ ಕಾರಣಕ್ಕಾಗಿ ನಮಗೆ ಈ ಇವಿಎಂ ಆಗಿರಬಹುದು, ಚುನಾವಣಾ ಆಯೋಗ ಆಗಿರಬಹುದು, ಇದರ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ನಾವು ಬ್ಯಾಲೆಟ್ ಪೇಪರನ್ನು ನೆಕ್ಸ್ಟ್ ಸ್ಥಳೀಯ ಚುನಾವಣೆಗಳಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರು ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಆರೋಪವನ್ನು ಕೂಡ ಮಾಡ್ತಾರೆ. ನೋಡಿ, ಅವರು ಏನಂತ ಹೇಳಿದ್ರೆ, ಕಳೆದ ಬಾರಿ ಅಂದರೆ ಈ ಹಿಂದೆ 2019ರಲ್ಲಿ ಎಐಸಿಸಿ ಅಧ್ಯಕ್ಷರು ಅಂದರೆ ಈಗಿನ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ ಲೋಕಸಭಾ ಚುನಾವಣೆಯಲ್ಲಿ ಸೋತಿರ್ತಾರೆ 2019ರಲ್ಲಿ. ಆಗ ಮತಗಳ್ಳತನ ಆಗಿತ್ತು. ಆ ಎಲೆಕ್ಷನಲ್ಲಿ ನನ್ನ ಕಣ್ಣೆದುರೇ ಮೋಸ ಆಗಿದೆ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾರೆ. ಅಂದರೆ ಅವರೇ ಸ್ವತಃ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ನೀವು ಕೂಡ ಕೇಳಿಸ್ಕೊಂಡ್ರಿ. ಬಿಜೆಪಿಯವರೇ ಬ್ಯಾಲೆಟ್ ಪೇಪರ್ ಕಾನೂನು ತರಲು ಮುಂದಾಗಿದ್ದರು. ಅಂದರೆ ಈ ಹಿಂದೆ ಎಲ್.ಕೆ. ಅಡ್ವಾಣಿಯವರು ಕೂಡ ಇವಿಎಮ್ಮನ್ನು ವಿರೋಧಿಸಿದರು. ಜೊತೆಗೆ ಇವಿಎಂ ಬೇಡ, ಬ್ಯಾಲೆಟ್ ಪೇಪರನ್ನು ತನ್ನಿ ಅಂತ ಹೇಳಿದರು. ಅದನ್ನು ಉಲ್ಲೇಖಿಸಿದರು. ಈ ಎಲ್ಲ ಆರೋಪ ಟೀಕೆ ಒಂದು ಕಡೆ ಆದರೆ, ಇವತ್ತು ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ.